ಹೋಟೆಲ್ ಸಿಬ್ಬಂದಿ ಮೇಲೆ ಪೊಲೀಸರಿಂದ ದೌರ್ಜನ್ಯ ಆಗಿದೆ. ಪೊಲೀಸರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಹೋಟೆಲ್ ಮ್ಯಾನೇಜರ್. ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ರಾತ್ರಿ ಸಿಬ್ಬಂದಿ ಹೋಟೆಲ್ಗೆ ಹೋಗಿ ಕಾಫಿ ತರಲು ಡಿಮ್ಯಾಂಡ್ ಮಾಡಿದ್ದಾರೆ. ಹೋಟೆಲ್ ಸಿಬ್ಬಂದಿ ಮೇಲೆ ಪೊಲೀಸರಿಂದ ದೌರ್ಜನ್ಯ. ಪೊಲೀಸರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆ ಹೋಟೆಲ್ ಮ್ಯಾನೇಜರ್. ಇದೀಗ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಎಫ್ಐಆರ್ ದಾಖಲಾಗಿರುವಂತದ್ದು. ರಾತ್ರಿ ಸಿಬ್ಬಂದಿ ಹೋಟೆಲ್ಗೆ ಹೋಗಿ ಕಾಫಿ ತರೋದಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಕಾಫಿ ಕೊಡಲು ಟೋಕನ್ ತರಲು ತಿಳಿಸಿದಂತ ಹೋಟೆಲ್ ಸಿಬ್ಬಂದಿ ಮೇಲೆ ದೌರ್ಜನ್ಯವನ್ನ ನಡೆಸಿರುವಂತದ್ದು. ಕೆಂಪೇಗೌಡ ಏರ್ಪೋರ್ಟ್ ಠಾಣಾ ಸಿಬ್ಬಂದಿ ಗಂಗರಾಜು ಮಾಡಿರುವಂತಹ ಕೆಲಸ ಇದು. ಬಾಲಪ್ಪ ಕುಮಾರ್ ಎಂಬ ಪೊಲೀಸರ ಮೇಲೆ ದೂರು ಕೂಡ ದಾಖಲಾಗಿದೆ. ಏರ್ಪೋರ್ಟ್ನ ಆಲ್ಫಾ ಬಿಲ್ಡಿಂಗ್ ನಲ್ಲಿರುವಂತಹ ಹೋಟೆಲ್ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಇತ್ತೀಚೆಗೆ ಪೊಲೀಸರು ಮಾಡ್ತಾ ಇರುವಂತಹ ಕೆಲವೊಂದಷ್ಟು ಕೆಲಸಗಳನ್ನ ನೋಡಿದ್ರೆ ಪೊಲೀಸರನ್ನ ನಂಬೇಕೋ ಬೇಡವೋ ಒಂದು ಕೂಡ ಗೊತ್ತಾಗಲ್ಲ. ಒಂದ್ ಕಡೆನಲ್ಲಿ ಲಂಚಕ್ಕೆ ಡಿಮ್ಯಾಂಡ್ ಇಡ್ತಾರೆ, ಇನ್ನೊಂದ್ ಕಡೆನಲ್ಲಿ ಕೊಟ್ಟಿರುವಂತಹ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ಇವರು ನೋಡೇ ಕಲಿಬೇಕು ನಾವು. ಯಾಕಂತ ಅಂದ್ರೆ ಕಾಕಿ ಹಾಕಿದ್ದೇನೆ ಅಂದ ಮಾತ್ರಕ್ಕೆ ಏನ್ ಬೇಕಾದ್ರೂ ಮಾಡ್ಬೋದಾ? ಅಷ್ಟು ಡೇರಿಂಗ್ ಆಗಿ ಹೋಗಿ ಹೋಟೆಲ್ ಸಿಬ್ಬಂದಿಗಳಿಗೆ ನೀವು ಡಿಮ್ಯಾಂಡ್ ಮಾಡ್ತೀರಾ ಅಂದ್ರೆ ಏನ್ ಮಾಡ್ಬೇಕು? ಅವರು ಏನೋ ಆಯ್ತು, ಪ್ರಾಬ್ಲಮ್ ಆಯ್ತು ಅಂದ್ರೆ ನಿಮ್ಮ ಹತ್ರಕ್ಕೆ ಬರ್ತಾರೆ ಅವರು ನ್ಯಾಯವನ್ನ ಕೇಳ್ಕೊಂಡು, ನ್ಯಾಯ ಕೊಡ್ಸಿ ಸ್ವಾಮಿ ನನ್ಗೆ ಹಿಂಗಾಗಿದೆ ಅಂತ. ಆದ್ರೆ ನೀವೇ ಅನ್ಯಾಯ ಮಾಡೋದಕ್ಕೆ ಹೋದ್ರೆ ಜನರಿಗೆ ಯಾರ ಬಳಿ ಬರ್ತಾರೆ ಅವರು ನ್ಯಾಯ ಕೊಡ್ಸಿ ಅಂತ ಕೇಳ್ಕೊಂಡು? ಪೊಲೀಸರೇ ಮಾಡ್ತಾ ಇರುವಂತದ್ದು. ಬರೀ ಇದೊಂದೇ ಕೇಸ್ ಅಲ್ಲ, ಇತ್ತೀಚೆಗೆ ಇದೇ ರೀತಿಯಾದಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತದ್ದು. ಇದೀಗ ಹೋಟೆಲ್ ಸಿಬ್ಬಂದಿ ಮೇಲೆ ದೌರ್ಜನ್ಯವನ್ನ ಮಾಡಿದ್ದಾರೆ. ಈ ಹಿಂದೆ ಇತ್ತೀಚೆಗಷ್ಟೇ ಒಬ್ರು ಪೊಲೀಸರು ಲಂಚವನ್ನ ಸ್ವೀಕಾರ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ರು. ಈ ರೀತಿಯಾದಂತಹ ಹಲವು ಘಟನೆಗಳು ನಡೀತಾ ಇರುವಂತದ್ದು. ಏನಾಗ್ತಾ ಇದೆ, ಅಧಿಕಾರವನ್ನ ದುರುಪಯೋಗ ಪಡೆದುಕೊಳ್ಳೋದು ಹೇಗೆ ಅನ್ನೋದನ್ನ ಈ ಪೊಲೀಸರಿಂದ ನೋಡಿ ಕಲ್ತ್ಕೊಳ್ಬೇಕು. ಹೋಟೆಲ್ ಸಿಬ್ಬಂದಿ ಮೇಲೆ ದೌರ್ಜನ್ಯವನ್ನ ಮಾಡಿದ್ದಾರೆ. ರಾತ್ರೋರಾತ್ರಿ ಹೋಗ್ಬಿಟ್ಟು ಕಾಫಿ ತೆಗೆದುಕೊಂಡು ಬಾ ಅಂತ ಸಿಬ್ಬಂದಿ ಮೇಲೆ ದೌರ್ಜನ್ಯವನ್ನ ಮಾಡಿದ್ದಾರೆ, ಡಿಮ್ಯಾಂಡ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಟೋಕನ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಸಿಬ್ಬಂದಿ. ಹಾಗಾಗಿ ಹಲ್ಲೆಯನ್ನ ಮಾಡಿರೋದು ನೀವು ನೋಡ್ತಾ ಇರ್ಬೋದು ಸಿಸಿಟಿವಿ ದೃಶ್ಯಾವಳಿಗಳಲ್ಲಿ. ಅಲ್ಲಿ ಕೂತಿರುವಂತಹ ಸಿಬ್ಬಂದಿ ಮೇಲೆ ಈ ಪೊಲೀಸ್ ಮ್ಯಾನ್ ಕೈಯನ್ನ ಕೂಡ ಎತ್ತಿದ್ದಾರೆ. ಆ ರೇಂಜ್ಗೆ ದೌರ್ಜನ್ಯವನ್ನ ಮಾಡಿರುವಂತದ್ದು. ಕಾಕಿ ಹಾಕೊಂಡೇ ಹೋಗಿರುವಂತದ್ದು. ಯಾರು ಕೊಟ್ರು ಇವ್ರಿಗೆ ರೈಟ್ಸ್ ನ ಹೊಡೆಯೋದಿಕ್ಕೆ? ಪೊಲೀಸ್ ಅಂದಾಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದಾ ನೀವು? ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ ಇವ್ರ ಮೇಲೆ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ಪೊಲೀಸ್ ಅವರು ಎಫ್ಐಆರ್ ದಾಖಲು ಮಾಡ್ಕೊಳ್ತಾರೆ, ಆದ್ರೆ ಇದೀಗ ಪೊಲೀಸ್ ಅವ್ರ ಮೇಲೆ ಎಫ್ಐಆರ್ ದಾಖಲಾಗಿರುವಂತದ್ದು. ರಾತ್ರಿ ಸಿಬ್ಬಂದಿ ಹೋಟೆಲ್ಗೆ ಹೋಗಿ ಕಾಫಿಯನ್ನ ತರೋದಕ್ಕೆ ಡಿಮ್ಯಾಂಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಬ್ಬಂದಿ ಹೇಳ್ತಾರೆ, ಟೋಕನ್ ತೆಗೆದುಕೊಂಡು ಬನ್ನಿ ಸರ್, ಟೋಕನ್ ತೆಗೆದುಕೊಂಡು ಬಂದ್ರೆ ನಾವೇನ್ ಬೇಕಾದ್ರೂ ಕೊಡ್ತೀವಿ ಅಂತ. ಅದನ್ನ ಕೇಳಲ್ಲ ಇವರು. ನಮ್ಮ ಬಳಿಯೇ ಟೋಕನ್ ಕೇಳ್ತೀಯಾ ಅಂತ ಆವಾಜ್ ಕೂಡ ಹಾಕಿ ಹಲ್ಲೆಯನ್ನ ಮಾಡಿರುವಂತದ್ದು. ಸಿಸಿಟಿವಿ ಕ್ಯಾಮೆರಾದಲ್ಲಿ ಎಲ್ಲಾ ದೃಶ್ಯಗಳು ಕೂಡ ಸೆರೆಯಾಗಿದೆ. ಬಂದಿದ್ದಾರೆ, ನಮ್ಮ ಹತ್ರನೇ ಟೋಕನ್ ಕೇಳ್ತೀಯಾ ಅಂತ ಹೊಡೆದಿರೋ ಅಂತದ್ದು. ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ ಠಾಣಾ ಸಿಬ್ಬಂದಿ ಗಂಗರಾಜು ಬಾಲಪ್ಪ ಕುಮಾರ್ ಎಂಬ ಮೇಲೆ ಪೊಲೀಸರು ದೂರನ್ನ ಕೊಡಲಾಗಿದೆ.